UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ಗುರುಪೂರ್ಣಿಮೆಯು ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ನೀಡುವ ಗುರುವಿಗೆ ಗೌರವ ಸಲ್ಲಿಸುವ ಹಬ್ಬವಾಗಿದೆ. ಇದನ್ನು ಆಷಾಢ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ. ಈ ದಿನದಂದು ಮಹರ್ಷಿ ವೇದವ್ಯಾಸರ ಸ್ಮರಣೆಯನ್ನು ಮಾಡುವ ಜೊತೆಗೆ ಆದಿಗುರುವಿಗೆ ನಮನವನ್ನು ಸಲ್ಲಿಸಲಾಗುತ್ತದೆ. ಮಹರ್ಷಿ ವೇದವ್ಯಾಸರು ಮಾನವ ಕುಲಕ್ಕೆ ಜ್ಞಾನ ನೀಡಿದ ಆದ್ಯ ಗುರು. ಜೀವನದಲ್ಲಿ ಗುರುವಿನ ಮಾರ್ಗದರ್ಶನವನ್ನು ಸ್ಮರಿಸಿ ಕೃತಜ್ಞತೆ ಸಲ್ಲಿಸುವ ದಿನ ಇದಾಗಿದೆ. ಧ್ಯಾನ ಮತ್ತು ಸತ್ಸಂಗದ ಮೂಲಕ ಮನಸ್ಸಿಗೆ ಶಾಂತಿ ಪಡೆಯುವುದು ಉದ್ದೇಶವಾಗಿದೆ. ಹಿಂದೂ ಧರ್ಮದಲ್ಲಿ ವೇದವ್ಯಾಸರ ಜನ್ಮದಿನವಾಗಿ ಇದನ್ನು ಆಚರಿಸಲಾಗುತ್ತದೆ. ಯೋಗ ಸಂಪ್ರದಾಯದಂತೆ ಶಿವನು ಆದಿಗುರುವಾಗಿ ತನ್ನ ಶಿಷ್ಯರಿಗೆ ಜ್ಞಾನ ನೀಡಲು ಆರಂಭಿಸಿದ ದಿನ. ಬೌದ್ಧ ಧರ್ಮದಲ್ಲೂ ಬುದ್ಧನು ತನ್ನ ಮೊದಲ ಬೋಧನೆ ನೀಡಿದ ದಿನವೂ ಕೂಡ ಇದಾಗಿದೆ. ಹಾಗಾಗಿ ಬುದ್ಧ ಪೂರ್ಣಿಮೆಯನ್ನು ಕೂಡ ಸ್ಮರಿಸಲಾಗುತ್ತದೆ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಹರಪನಹಳ್ಳಿ ರಸ್ತೆಯಲ್ಲಿರುವ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಇಂದು ವಿಶೇಷವಾದ ಪೂಜೆ ಭಜನೆ ಸಂಪ್ರದಾಯಬದ್ಧವಾಗಿ ನಡೆದವು. ಸಾಯಿ ಮಂದಿರಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ನಿವೃತ್ತ ಪ್ರಾಧ್ಯಾಪಕ ರೇವಣಸಿದ್ದಪ್ಪ, ಉಪನ್ಯಾಸಕ ಬೂದ್ನೂರು ಸುರೇಶ್, ಗುತ್ತಿಗೆದಾರರಾದ ಮುದಿ ಸುರೇಶ್, ಪತ್ರಕರ್ತ ಜಗದೀಶ್ ಸೇರಿದಂತೆ ಅನೇಕ ಭಕ್ತರು ಬೆಳಗ್ಗೆಯಿಂದಲೇ ರಾತ್ರಿಯವರೆಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದರು. ವಿಶೇಷವೆಂದರೆ ಸಾಯಿಬಾಬಾ ಮಂದಿರದ ಆವರಣದಲ್ಲಿ ಗುರುಪೂರ್ಣಿಮೆಯ ದಿನದಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ವಿಶೇಷವಾಗಿತ್ತು. ಸಾಯಿಬಾಬಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ, ವಾರದ ಗೌಸ್ಮುದ್ದೀನ್, ಟ್ರಸ್ಟ್ನ ಎಲ್ಲ ಸದಸ್ಯರು ಸೇರಿ ಗುರುಪೂರ್ಣಿಮೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದರು. ततो दुःखतरन्नु किं हतो वा प्राप्स्यसि स्वर्गं जित्वा. ಸರ್, ನಾವು ಬರ್ತೀವಿ. ಮುಂದೆ ಬರ್ರಿ. ಯಾರು ಚಾಲು ಮಾಡಂತ ಹೇಳೋರು ಇನ್ನೊಂದಕ್ಕೆ ಸಾಮರ್ಥ್ಯ ಇದೆ. ಅಲ್ಲೊಂದು ಐತೆ ಸಾಮರ್ಥ್ಯ. ನಮ್ಸದೇನೆ ಅಲ್ಲ, ನಾನು ಹೇಳಿದ